ಬಿಜೆಪಿ ಕರ್ನಾಟಕದಲ್ಲಿ ಸೋತಿರಬಹುದು, ಆದರೆ ಈ ದೇಶದಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಬಿಜೆಪಿಯ ಒಂದು ಆಡಳಿತ ನಡೀತಾ ಇದೆ ಅಂತ. ಮುಸಲ್ಮಾನರ 95-98% ವೋಟನ್ನು ತಗೊಂಡಿರುವಂಥ ಕಾಂಗ್ರೆಸ್ ಪಕ್ಷ ಬಿಜೆಪಿ ಇರುವಾಗ ಯಾವ ರೀತಿ ಮುಸಲ್ಮಾನ್ ಸಮುದಾಯವನ್ನು ಆಚೆ ಇಡಲಾಯಿತು, ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗಲೂ ಕೂಡ ಸೇಮ್ ಅದೇ ಕೆಲಸ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಸಾಕಷ್ಟು ನಿಗಮ ಮಂಡಳಿಗಳಿಗೆ ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ರು. ಬಹುಸಂಖ್ಯಾತರು ಅಂತ ಏನಿದಾರೋ ಅವರು ಅಲ್ಪಸಂಖ್ಯೆಯ ವೋಟನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ರು. ಇವರು ಕೂಡ ಮುಸಲ್ಮಾನ್ ಸಮುದಾಯಕ್ಕೆ ದ್ರೋಹವನ್ನು ಮಾಡ್ತಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವ್ರನ್ನ ತಗೊಬಂದು ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. RSS ಐಡಿಯಾಲಜಿಯ ವಿರುದ್ಧವಾಗಲಿ ಹಿಂದುತ್ವದ ವಿರುದ್ಧವಾಗಲಿ ಇರುವಂಥವರಲ್ಲ. ಇವರು ಅಧಿಕಾರದ ಲಾಲಸೆಗಾಗಿ ಬರ್ತಾ ಇದ್ದಾರೆ ಹೊರತು ಯಾವುದೇ RSSನ ಐಡಿಯಾಲಜಿನ ವಿರೋಧಿಸಿ ಬರ್ತಾ ಇಲ್ಲ. ಇವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲೇ ನಿಲ್ತಾರೆ. ಸಿಗದೇ ಇರೋ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ. ಈ ಜಯಪ್ರಕಾಶ್ ಹೆಗಡೆ ಈ ಹಿಂದೆ ಅಧಿಕಾರ ಸಿಕ್ಕಿದಾಗ ಏನಾದರೂ ಒಳ್ಳೆ ಕೆಲಸ ಮಾಡಿದಾರಾ ಅಂತ ಖಂಡಿತವಾಗ್ಲೂ ಕೂಡ ಒಂದು ಅಲ್ಪಸಂಖ್ಯಾತರ ಪರವಾಗಿರುವಂಥ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಮತ್ತು ಮುಸಲ್ಮಾನರ 4% 2B ರಿಸರ್ವೇಷನ್, ಮುಸಲ್ಮಾನರ ಒಂದು ರಿಸರ್ವೇಷನ್ನ ಕಿತ್ಕೊಳ್ಳಲಾಯಿತು. ಬಿಜೆಪಿಗೆ ಪೂರಕವಾದಂಥ ಅಭ್ಯರ್ಥಿಗಳನ್ನೇ ಇಲ್ಲಿ ನಿಲ್ಲಿಸ್ತಿದ್ದಾರೆ. ಇವತ್ತು ಮುಸಲ್ಮಾನ್ ಸಮುದಾಯ ಭಿಕ್ಷೆ ಬೇಡಿ ಅಭ್ಯಾಸ ಆಗಿರುವಂಥ ಸಮುದಾಯ, ಅದೇ ರೀತಿ ಬೇರೆಯವರ ಗುಲಾಮಗಿರಿಯನ್ನು ಮಾಡಿಕೊಂಡಿರುವಂಥ ಸಮುದಾಯ, ವೇದಿಕೆಯ ಕೆಳಗಡೆ ಮತ್ತು ಅಣ್ಣ ಅಚ್ಚ ಬಾತ್ಕರೆ ಅಂತ ಕ್ಯಾಪ್ಸ್ ಹೊಡೆದು ಸೀಟಿ ಹೊಡೆಯೋಕ್ಕೆ ಒಂದು ಸೀಮಿತವಾದಂಥ ಸಮುದಾಯ. ನಿಮ್ಮ ವೋಟಿನ ಮಹತ್ವವನ್ನು ತಿಳ್ಕೊಳ್ಳಿ. ನೀವು ಯಾವುದೇ ಪಕ್ಷಕ್ಕೆ ವೋಟನ್ನು ಕೊಡಿ, ಆದರೆ ಪ್ರಶ್ನೆ ಮಾಡದೆ ವೋಟನ್ನು ಕೊಡಬೇಡಿ. 92% ನಾವು ವೋಟಿಂಗ್ ಮಾಡೋದು ಚಿಕ್ಕಮಂಗ್ಳೂರು. ವೋಟಿಂಗ್ ಆಗಿದ್ದಕ್ಕೆ ತಮ್ಮಯ್ಯ ಅವರು ಅಷ್ಟು ವೋಟ್ ತಗೊಂಡು ಗೆದ್ದಿದ್ದು. ಮುಸ್ಲಿಮ್ಸು ವೋಟು ಬಿದ್ದಿದ್ರಿಂದಾನೇ ತಮ್ಮಯ್ಯ ಅವರು ಗೆಲ್ಲಕ್ಕೆ ಕಾರಣ. ಕಾಂಗ್ರೆಸ್ ಪಾರ್ಟಿಲಾಗಲಿ ನಮ್ಮ ಮುಸ್ಲಿಮ್ಸಿಗೆ ಯಾರು ಅಂತ ಕ್ಯಾಡ್ರ್ ಲೀಡರ್ ಇಲ್ವಾ? ನಮ್ಮ ಮುಸ್ಲಿಮ್ಸು ಮೆಚ್ಯೂರ್ಡ್ ಇಲ್ವಾ? ಎಕ್ಸ್ಪೀರಿಯನ್ಸ್ ಪರ್ಸನ್ ಇಲ್ವಾ ನಮ್ಮ ಮುಸ್ಲಿಮ್ಸು? ಒಕ್ಕಲಿಗರಿಗೆ ಕೊಡ್ತಾರೆ, ಲಿಂಗಾಯತ್ರಿಗೆ ಕೊಡ್ತಾರೆ, ಒಬ್ಬರಿಗೆ ಕೊಡ್ತಾರೆ, ಮುಸ್ಲಿಮ್ಸಿಗೆ ಯಾಕೆ ಕೊಡ್ತಾ ಇಲ್ಲ ನೋಡಿ? ಎಲ್ಲ ಏನೇನು ಖಾತೆಗಳಿದೆ ಎಲ್ಲಾನು ಹೋಗ್ಬಿಟ್ಟಿದೆ. ಒಂದು ನಮ್ಮ ಮುಸ್ಲಿಮ್ಸಿಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ಒಟ್ಟಾರೆ ಇಡೀ ದೇಶದಲ್ಲಿ ಇವತ್ತು ಒಂದು ಕೋಮುವಾದದ ರಾಜಕಾರಣ ಅಟ್ಟಹಾಸವನ್ನು ಮೆರೀತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ಸೋತಿರಬಹುದು, ಆದರೆ ಈ ದೇಶದಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಬಿಜೆಪಿಯ ಒಂದು ಆಡಳಿತ ನಡೀತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಮುಸಲ್ಮಾನರನ್ನ ಏನು ಒಂದು ಭಯಪಡಿಸಿ ನೀವು ಬಿಜೆಪಿಗೆ ವೋಟ್ ಹಾಕಿದರೆ, ಇಲ್ಲ ಬೇರೆ ಪಕ್ಷಗಳಿಗೆ ನೀವು ವೋಟ್ ಹಾಕಿದರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಭಯದಲ್ಲಿ ಮುಸಲ್ಮಾನರನ್ನ ಇಷ್ಟು ವರ್ಷದಲ್ಲಿ ಇಟ್ಟಿದ್ರು. ಆದರೂ ಕೂಡ ಇಡೀ ಮುಸಲ್ಮಾನ್ ಸಮುದಾಯ ಒಂದು ಅಲ್ಪಸಂಖ್ಯಾತ ಅಂತ ಹೇಳಿದರೂ ಕೂಡ ಬಹುಸಂಖ್ಯಾತವಾಗಿ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ವೋಟನ್ನು ಕೊಟ್ಟು ಇವತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ಇದರೊಳಗೆ ಒಂದು ಈ ಮುಸಲ್ಮಾನರ 95-98% ವೋಟನ್ನು ತಗೊಂಡಿರುವಂಥ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಕ್ಕೆ ಬಂದ ನಂತರ ಒಂದು ಸಾಮಾಜಿಕ ನ್ಯಾಯ ಅಂತ ಏನಿದೆಯೋ ತನ್ನ ಎಲ್ಲರಿಗೂ ಕೂಡ ಅಧಿಕಾರವನ್ನು ಹಂಚಿಕೊಡ್ಬೇಕಾಗಿತ್ತು. ಆದರೆ ಬಿಜೆಪಿ ಇರುವಾಗ ಯಾವ ರೀತಿ ಮುಸಲ್ಮಾನ್ ಸಮುದಾಯವನ್ನು ಆಚೆ ಇಡಲಾಯಿತು, ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗಲೂ ಕೂಡ ಸೇಮ್ ಅದೇ ಕೆಲಸ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಸಾಕಷ್ಟು ನಿಗಮ ಮಂಡಳಿಗಳಿಗೆ ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ರು. ಬಹುಸಂಖ್ಯಾತರು ಅಂತ ಏನಿದಾರೋ ಅವರು ಅಲ್ಪಸಂಖ್ಯೆಯ ವೋಟನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ರು. ಅದೇ ರೀತಿ ಇಲ್ಲಿ ಬೇರೆ ಕಡೆಯಿಂದ ಎರವಲು ತಗೊಬಂದಂಥ ಇಲ್ಲಿ ಕಾಂಗ್ರೆಸ್ಸಿನಲ್ಲಿ ಯಾವುದೇ ರೀತಿಯ ನಾಯಕತ್ವಗಳು ಒಂದು ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಕ್ಕಂಥ, ಬಿಜೆಪಿಗೆ ಒಂದು ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಕ್ಕಂಥ ನಾಯಕರುಗಳು ಇಲ್ಲದೇ ಇದ್ದಾಗ ಸೊ ಬೇರೆ ಪಕ್ಷದಿಂದ ಎರವಲು ತಗೊಬಂದು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಚುನಾಯಿಸಲಾಯಿತು. ಆದರೆ ಇವರು ಗೆದ್ದಂಥವರು ಕೂಡ ಈ ಹಿಂದೆ ಯಾವ ಪಕ್ಷದಲ್ಲಿದ್ದರು ಅವರಿಗೆ ಅತಿ ಹೆಚ್ಚು ಅಧಿಕಾರವನ್ನು ಕೊಡೋದ್ರ ಮುಖಾಂತರ ಇವರು ಕೂಡ ಮುಸಲ್ಮಾನ್ ಸಮುದಾಯಕ್ಕೆ ದ್ರೋಹವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಮುಂದಿನ MP ಚುನಾವಣೆ ಬರ್ತಾ ಇದೆ. ಜಯಪ್ರಕಾಶ್ ಹೆಗಡೆ ಅವ್ರನ್ನ ತಗೊಬಂದು ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಇವರು RSS ಐಡಿಯಾಲಜಿಯ ವಿರುದ್ಧವಾಗಲಿ ಹಿಂದುತ್ವದ ವಿರುದ್ಧವಾಗಲಿ ಇರುವಂಥವರಲ್ಲ. ಇವರು ಅಧಿಕಾರದ ಲಾಲಸೆಗಾಗಿ ಬರ್ತಾ ಇದ್ದಾರೆ ಹೊರತು ಯಾವುದೇ RSSನ ಐಡಿಯಾಲಜಿನ ವಿರೋಧಿಸಿ ಬರ್ತಾ ಇಲ್ಲ, ಹಿಂದುತ್ವದ ಐಡಿಯಾಲಜಿಯನ್ನು ವಿರೋಧಿಸಿ ಬರ್ತಾ ಇಲ್ಲ. ಇವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲೇ ನಿಲ್ತಾರೆ. ಅಲ್ಲಿ ಸಿಗದೇ ಇರೋ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ. ಈ ಜಯಪ್ರಕಾಶ್ ಹೆಗಡೆ ಈ ಹಿಂದೆ ಅಧಿಕಾರ ಸಿಕ್ಕಿದಾಗ ಏನಾದರೂ ಒಳ್ಳೆ ಕೆಲಸ ಮಾಡಿದಾರಾ ಅಂದರೆ ಖಂಡಿತವಾಗ್ಲೂ ಕೂಡ ಒಂದು ಅಲ್ಪಸಂಖ್ಯಾತರ ಪರವಾಗಿರುವಂಥ ಯಾವುದೇ ಕೆಲಸಗಳನ್ನು ಮಾಡಿಲ್ಲ.
ಇವತ್ತು ಮುಸಲ್ಮಾನರ 4% 2B ರಿಸರ್ವೇಶನ್ ಕಿತ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥವರು ಜಯಪ್ರಕಾಶ್ ಹೆಗಡೆ ಅವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಇವರು ಕೊಟ್ಟಿರುವಂತಹ ಒಂದು ರಿಪೋರ್ಟಿನ ಆಧಾರದ ಮೇಲೆ ಮುಸಲ್ಮಾನರ ಒಂದು ರಿಸರ್ವೇಶನ್ ನ ಕಿತ್ಕೊಳ್ಳಾಯ್ತು. ಆದ್ರೆ ಅವ್ರನ್ನೇ ತಗೊಬಂದು ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಇಲ್ಲಿ ಜಾತ್ಯತೀತ ಆಗಿಯೋ ಮತ್ತೆ ಒಂದು ಬಿಜೆಪಿನ ಸೋಲಿಸುವಂತ ಐಡಿಯಾಲಜಿ ಅಲ್ಲ, ಇದೊಂದು ಬಿಜೆಪಿಗೆ ಪೂರಕವಾದಂತಹ ಅಭ್ಯರ್ಥಿಗಳನ್ನೇ ಇಲ್ಲಿ ನಿಲ್ಲಿಸ್ತಿದ್ದಾರೆ ಅಂತೇಳಿ ಅನ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಮುಸಲ್ಮಾನ್ ಸಮುದಾಯ ಒಂದು ಭಿಕ್ಷೆ ಬೇಡಿ ಅಭ್ಯಾಸ ಆಗಿರುವಂತಹ ಸಮುದಾಯ, ಅದೇ ರೀತಿ ಬೇರೆಯವರ ಗುಲಾಮಗಿರಿಯನ್ನ ಮಾಡ್ಕೊಂಡಿರುವಂತ ಸಮುದಾಯ. ಇವರು ಯಾವತ್ತೂ ಕೂಡ ಇವರಿಗೆ ಬೇಕಾದಂತ ಅಧಿಕಾರವನ್ನ ಪಡೆಯೋ ಇದರಲ್ಲಿ ಹೋಗ್ಲೇ ಇಲ್ಲ. ಒಂದು ಬಿಜೆಪಿಯನ್ನ ಹೆದರಿ ಕಾಂಗ್ರೆಸ್ಗೆ ವೋಟನ್ನ ಹಾಕ್ತಾ ಇದ್ದಾರೆ ಅಂತೇಳಿ ಅನ್ಕೊಂಡಿದೀವಿ. ಅದೇ ರೀತಿ ಮುಸಲ್ಮಾನ್ ಸಮುದಾಯ ಕೂಡ ತನ್ನ ವೋಟಿನ ಹಕ್ಕನ್ನ ನಾವು ಯಾಕೆ ವೋಟನ್ನ ಚಲಾವಣೆ ಮಾಡಬೇಕು ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಬರೀ ಒಂದು ಬಿಜೆಪಿನ ಸೋಲಿಸ್ಬೇಕು ಅನ್ನೋದು ಮಾತ್ರ ಇದೆ. ಅದೇ ರೀತಿ ಅಧಿಕಾರಗಳು ಸಿಕ್ಕಾಗ ಯಾವ ರೀತಿ ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ಲ. ಇವರು ವೇದಿಕೆಯ ಕೆಳಗಡೆ ಮತ್ತು ಅಣ್ಣ ಅಚ್ಚಾ ಬಾತ್ ಕರೆ ಅಂತ ಕ್ಲಾಪ್ಸ್ ಹೊಡೆದು ಸೀಟಿ ಹೊಡೆಯೋಕ್ಕೆ ಒಂದು ಸೀಮಿತವಾದಂಥ ಸಮುದಾಯ ಇದು. ಖಂಡಿತವಾಗ್ಲೂ ಕೂಡ ನಿಮ್ಮ ವೋಟಿನ ಮಹತ್ವವನ್ನ ತಿಳ್ಕೊಳ್ಳಿ. ನೀವು ಯಾವುದೇ ಪಕ್ಷಕ್ಕೆ ವೋಟನ್ನ ಕೊಡಿ, ಆದರೆ ಪ್ರಶ್ನೆ ಮಾಡದೆ ವೋಟನ್ನ ಕೊಡಬೇಡಿ. ನಿಮ್ಮ ಹಕ್ಕುಗಳನ್ನ ಅವರು ಕೊಡ್ತಾರಾ? ನಿಮ್ಮ ಬದುಕನ್ನ ಅವರು ಸರಿಪಡಿಸುವಂತ ನಿಟ್ಟಿನಲ್ಲಿದ್ದಾರಾ? ಇವತ್ತಿನ ಒಂದು ಫ್ಯಾಸಿಸ್ಟ್ ರಾಜಕಾರಣವನ್ನ ಅವರು ಮೆಟ್ಟಿ ನಿಲ್ಲುವಂತಹ ತಾಕತ್ತು ಅವ್ರ ಹತ್ರ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ನೀವು ಯಾವುದೇ ಪಕ್ಷದ ಗುಲಾಮಗಿರಿಯನ್ನ ಮಾಡಬೇಡಿ. ಈಗ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಹೇಳುತ್ತೆ ಒಂದು 2 ಲಕ್ಷ ವೋಟುಗಳಿದ್ರೆ 2 ಲಕ್ಷ ವೋಟು ನಮ್ದು ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಆದ್ರೆ ಬೇರೆ ಸಮುದಾಯದ ವೋಟುಗಳನ್ನು ಅವ್ರು ಆ ರೀತಿ ಕನ್ಸಿಡರ್ ಮಾಡಿದಾರಾ? ಖಂಡಿತವಾಗ್ಲೂ ಇಲ್ಲ. ಅವರಿಗೆ ಪರ್ಯಾಯವಾದಂಥ ಬೇರೆ ಬೇರೆ ರಾಜಕಾರಣ ಇದೆ, ಬೇರೆ ಬೇರೆ ಪಕ್ಷಗಳಿದೆ. ತಾವು ಕೂಡ ಅದೇ ರೀತಿ ನೀವು ಒಂದು ಪಕ್ಷದ ಗುಲಾಮಗಿರಿ ಆಗಿರದೆ, ಒಂದು ಪಕ್ಷದ ಬೇರೆಯವ್ರ ಹತ್ರ ಭಿಕ್ಷೆ ಆಗದೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿ. ಈ ಪ್ರಶ್ನೆ ಮಾಡಿ ವೋಟ್ ಹಾಕಿ. ನಿಮ್ಮ ಹಕ್ಕುಗಳಲ್ಲಿ ಸಿಗ್ತಾ ಇಲ್ವಾ? ಖಂಡಿತವಾಗ್ಲೂ ಕೂಡ ಆಚೆ ಬನ್ನಿ. ಇಲ್ಲಿ ಮುಸಲ್ಮಾನರ ಪರ, ದಲಿತರ ಪರ ಅಂತ ಹೇಳ್ತಾರೆ. ನೀವು ಮುಸಲ್ಮಾನರ ಪರ ಯಾವಾಗದು? ಕಿವಿಯಿಂದ ಹೇಳಿ ಅಲ್ಲ, ಇಲ್ಲ ಮಸೀದಿಗಳಲ್ಲೋ ದರ್ಗಗಳಲ್ಲೋ ಹೋಗಿ ಗ್ಯಾದರಿಂಗ್ ಮಾಡಿದ್ರೆ ಅಲ್ಲ. ನಿಮ್ಮ ಸಮಸ್ಯೆಗಳನ್ನ ಗಟ್ಟಿಯಾಗಿ ಕೇಳಿ, ಪ್ರಶ್ನೆ ಮಾಡಿ, ಪ್ರತಿಭಟನೆಗಳನ್ನು ಮಾಡಿ, ಹೋರಾಟಗಳನ್ನ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಹಕ್ಕು ಸಿಗುತ್ತೆ. ಇಲ್ಲ ಖಂಡಿತವಾಗ್ಲೂ ಕೂಡ ಇಲ್ಲಿ ಒಂದು ಮಗು ಕೂಡ ಅತ್ತಾಗ ಮಾತ್ರ ಗೊತ್ತಾಗುತ್ತೆ ಮಗುವೆ ಹೊಟ್ಟೆ ಹಸಿತೆ ಅಂತೇಳಿ. ಆದ್ರೆ ಮುಸಲ್ಮಾನ್ ಸಮುದಾಯ ಅಷ್ಟು ಕೂಡ ಒಂದು ಅಳು ಕೂಡ ಬರದೇ ಇರುವಂತ ಒಂದು ಸಮುದಾಯ. ಹಾಗಾಗಿ ಮುಸಲ್ಮಾನ್ ಸಮುದಾಯ ಗುಲಾಮಗಿರಿಯಿಂದ ಆಚೆ ಬನ್ನಿ, ಒಂದು ನಿಮ್ಮದೇ ಆದಂಥ ಒಂದು ರಾಜಕಾರಣವನ್ನ ಮಾಡಿ ಒಂದು ಗೌರವಯುತವಾಗಿ ನಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಮುಸ್ಲಿಮ್ಸ್ ನಮ್ಮ ಸಮುದಾಯಕ್ಕೆ ಯಾರು ಸಪೋರ್ಟ್ ಇದ್ದಾರೆ, ನಮ್ಮ ಮುಸ್ಲಿಮ್ಸು ನಮ್ಮ ಸಮುದಾಯಕ್ಕೆ ಯಾರು ಲೆವೆಲ್ ಈಕ್ವಲಿಟಿಯಿಂದ ನೋಡ್ಕೊಂಡು ತಗೊಂಡು ಹೋಗ್ತಾರೆ, ನಮಗೆ ಅವ್ರು ಬೇಕಾಗಿರೋದು ಅಂಥ ಕ್ಯಾಂಡಿಡೇಟ್ ನಮಗೆ ಬೇಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ಲು ಚಿಕ್ಕಮಂಗ್ಳೂರಲ್ಲಿ 20 ವರ್ಷದಿಂದ CT ರವಿಯವ್ರ ಆಳ್ವಿಕೆ ಆಡಿದ್ರು. ನಾವು ಸೋಲಿಸ್ಲೇಬೇಕಂತ ಹೇಳ್ಬಿಟ್ಟು 92% ನಾವು ವೋಟಿಂಗ್ ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ. ವೋಟಿಂಗ್ ಆಗಿದ್ದಕ್ಕೆ ತಮ್ಮಯ್ಯ ಅವರು ಅಷ್ಟು ವೋಟ್ ತಗೊಂಡು ಗೆದ್ದಿದ್ದು. ಏನು ಹೇಳಿ, ಮುಸ್ಲಿಮ್ಸು ವೋಟು ಬಿದ್ದಿದ್ರಿಂದಾನೇ ತಮ್ಮಯ್ಯ ಅವರು ಗೆಲ್ಲಕ್ಕೆ ಕಾರಣ. 40% ವೋಟ್, 29,000 ಅಬೋವ್ ವೋಟ್ಸ್ ಏನಿದೆ ಅದು ಮುಸ್ಲಿಮ್ಸಿಂದ ಬಿದ್ದಿರೋದು. ಇವಾಗ ನೋಡಿ, ಚಿಕ್ಕಮಂಗ್ಳೂರಲ್ಲಿ ನಮ್ಮ ಕಾಂಗ್ರೆಸ್ಸಲ್ಲೇ, ನಮ್ಮ ಕಾಂಗ್ರೆಸ್ ಪಾರ್ಟಿಲಾಗಲಿ ನಮ್ಮ ಮುಸ್ಲಿಮ್ಸಿಗೆ ಯಾರು ಅಂತ ಕ್ಯಾಡ್ರ್ ಲೀಡರ್ ಇಲ್ವಾ ನಮ್ಮ ಮುಸ್ಲಿಮ್ಸು? ಒಂದು. ಎರಡನೇ ದಿನ ಅಂತ ಹೇಳಿದ್ರೆ ಮೆಚ್ಯೂರ್ಡ್ ಇಲ್ವಾ? ಮೂರನೇದೇನಂತ ಹೇಳಿದ್ರೆ ಅದರ ಏನು ಎಕ್ಸ್ಪೀರಿಯನ್ಸ್ ಪರ್ಸನ್ ಇಲ್ವಾ ನಮ್ಮ ಮುಸ್ಲಿಮ್ಸು? ಯಾಕೆ ಈ ಥರ ಎಲ್ಲದೂ ಒಕ್ಕಲಿಗರಿಗೆ ಕೊಡ್ತಾರೆ, ಲಿಂಗಾಯತ್ರಿಗೆ ಕೊಡ್ತಾರೆ, ಆಮೇಲೆ ನಮ್ಮ ಇವರು ನಮ್ಮ ಯಾವುದದು ಕುರುಬರಿಗೆ ಕೊಡ್ತಾರೆ, ಮುಸ್ಲಿಮ್ಸಿಗೆ ಯಾಕೆ ಕೊಡ್ತಾ ಇಲ್ಲ? ನೋಡಿ, ಎಲ್ಲ ಏನೇನು ಖಾತೆಗಳಿದೆ ಎಲ್ಲಾನು ಹೋಗ್ಬಿಟ್ಟಿದೆ. ಒಂದು ನಮ್ಮ ಮುಸ್ಲಿಮ್ಸಿಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ಆಲ್ಮೋಸ್ಟ್ ಮೋರ್ ದೆನ್ 40% ವೋಟ್ಸ್ ಏನಿದೆ ಅದು ಮುಸ್ಲಿಮ್ಸ್ ಕೊಟ್ಟಿರೋದು. ಮತ್ತು ನಾವು ಕಾಂಗ್ರೆಸ್ ಅವರು ಎಲ್ಲರೂ ಅಲೈನ್ಸ್ ಆಗಿ ಒನ್ ಸೈಡ್ ಆಗಿ ಈ ವರ್ಷ ವೋಟಿಂಗ್ ಮಾಡಿದ್ ನೋಡಿದ್ರೆ ನಮ್ಗೆ ಎಂತೆಂಥ ಪೊಸಿಷನ್ ಸಿಗ್ಬೇಕಾಯಿತು. CT ರವಿ ಅವ್ರ ಸೋಲಕ್ಕೆ ಮೇನ್ ಕಾರಣನೇ ಮುಸ್ಲಿಮ್ಸ್ ಓಟು ಏನು ಪೋಲಿಂಗ್ ಆಗಿರ್ಲಿಲ್ಲ ಅಂದ್ರೆ ಈ ದಿವಸ ನೋಡಕ್ ಬರ್ತಿರ್ಲಿಲ್ಲ. ಗದ್ದಿಗೆಯಲ್ಲಿ ಮಿಸ್ಟರ್ CT ರವಿನೇ ಇರ್ತಾ ಇದ್ದಿದ್ದು, ನಮ್ಮ ಇವ್ರು ಇರ್ತಾ ಇರ್ಲಿಲ್ಲ. ಇದು ಸುಮ್ಮನೆ ಇದು. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಇಷ್ಟು ಎಲ್ಲ ಕಷ್ಟಪಟ್ಟು ವೋಟಿಂಗ್ ಮಾಡಿ
ನಮ್ಮ ಎಲ್ಲ ಮಸೀದಿಗಳಲ್ಲೂ ಒಂದೊಂದು ಎಲ್ಲಾ ಕಡೆನೂ ಒಳ್ಳೆ ಜನವರಿಗೆ ಅವೇರ್ನೆಸ್ ಮಾಡ್ಬಿಟ್ಟು ಒಂದ್ ಸೈಡ್ ವೋಟಿಂಗ್ ಆಯ್ತು. ವೋಟಿಂಗ್ ಆದ್ಮೇಲೆ ಇವಾಗ ಮುಸ್ಲಿಮ್ಸಿಗೆ ಏನೂ ಸ್ಥಾನಮಾನ ಇಲ್ಲ, ಮುಸ್ಲಿಮ್ಸಿಗೆ ಏನು ಒಂಥರದ್ದು ಒಂದು ಪ್ಲೇಸಸ್ ಇಲ್ಲ ನೋಡಿ. ಇವಾಗ CDIದು ಏನು ಗೊತ್ತಾಗ್ತಿಲ್ಲ, ಆಮೇಲೆ ಜಿಲ್ಲಾ ಪರಿಷತ್ ಗೊತ್ತಾಗ್ತಿಲ್ಲ. ಈ ಮುಸಲ್ಮಾನರ ಪರ ಯಾವಾಗ ಆಗೋದು? ಮಸೀದಿಗಳಲ್ಲೋ ದರ್ಗಗಳಲ್ಲೋ ಹೋಗಿ ಗ್ಯಾದರಿಂಗ್ ಮಾಡಿದ್ರೆ ಅಲ್ಲ. ನಿಮ್ಮ ಸಮಸ್ಯೆಗಳನ್ನ ಗಟ್ಟಿಯಾಗಿ ಕೇಳಿ, ಪ್ರಶ್ನೆ ಮಾಡಿ, ಪ್ರತಿಭಟನೆಗಳನ್ನು ಮಾಡಿ, ಹೋರಾಟಗಳನ್ನ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಹಕ್ಕು ಸಿಗುತ್ತೆ.